ಬಿಡದಿ ಟೌನ್ಶಿಪ್ ರೈತರ ಹೋರಾಟ ಕರ್ನಾಟಕದಲ್ಲಿ ಹೆಚ್ಚು ಧ್ವನಿ ಕೇಳಿಸುತ್ತಿರುವುದು ಇದೇ ಬಿಡದಿ ಟೌನ್ಶಿಪ್. ಏನು ಈ ಯೋಜನೆ? ಯೋಜನೆ ಹೆಸರು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ GBIT. ಸ್ಥಳ ಬಿಡದಿ ಬೈರಮಂಗಲ ಬೆಂಗಳೂರಿನ ಹತ್ತಿರ. ಭೂಮಿ ವಿಸ್ತೀರ್ಣ ಸುಮಾರು 7,400ರಿಂದ 9,000 ಎಕರೆಗಳನ್ನು ಭೂಸ್ವಾಧೀನಕ್ಕೆ ಸೂಚಿಸಲಾಗಿದೆ. ಇದರ ಹಿನ್ನೆಲೆ ನೋಡ್ತಾ ಹೋದರೆ ಆರಂಭದಲ್ಲಿ 2006ರಲ್ಲಿ CM ಆಗಿದ್ದ HD ಕುಮಾರಸ್ವಾಮಿ ಅವರು ಈ ಯೋಜನೆಯನ್ನು ಘೋಷಣೆ ಮಾಡಿ 7,481 ಎಕರೆಗಳನ್ನು ರೆಡ್ ಝೋನ್ ಎಂದು ಘೋಷಿಸಿದರು. ಅಂದು ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿಯವರು ರೈತ ಮುಖಂಡರನ್ನು ಕರೆಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಕೈಬಿಟ್ಟಿದ್ದರು. ಪ್ರಸ್ತುತ CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪುನಃ ಈ ಪ್ರಸ್ತಾವನೆ ಚುರುಕುಗೊಂಡಿದೆ. ರೈತರ ಪ್ರತಿಭಟನೆ ಈ ಹಿನ್ನೆಲೆಯಲ್ಲಿ ಸುಮಾರು 450 ದಿನಗಳಿಂದ ಹೆಚ್ಚು ಕಾಲ ನಿರಂತರ ಪ್ರತಿಭಟನೆ ನಡೆಯುತ್ತಿದೆ. ಅದರ ತೀವ್ರತೆಯು ಈಗ ಹೆಚ್ಚಾಗಿದೆ. ಆಕ್ಷೇಪಣೆಗಳೇನು ಅಂತ ನೋಡೋದಾದರೆ ಸುಮಾರು 4,500 ರೈತರು ಅಧಿಕೃತ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದಾರೆ. ರೈತರ ಆತಂಕಗಳು: ಹಾಲು ಉತ್ಪಾದನೆ, ರೇಷ್ಮೆ, ಕೃಷಿ, ಹಣ್ಣು ತರಕಾರಿ ಬೆಳೆಯುವ ಸಾರವತ್ತಾದ ಭೂಮಿ ಕಳೆದುಕೊಳ್ಳುವ ಭಯ, ಜೀವನೋಪಾಯ ಕಳೆದುಕೊಳ್ಳುವ ಆತಂಕ, ಪರಿಹಾರದ ಪ್ಯಾಕೇಜ್ಗಳ ಮೇಲೆ ನಂಬಿಕೆಯ ಕೊರತೆ. ಇನ್ನು ಸರ್ಕಾರದ ನಿಲುವು ಮತ್ತು ದೃಷ್ಟಿಕೋನ ನೋಡೋದಾದರೆ DK ಶಿವಕುಮಾರ್ ಅವರು ಪ್ರತಿ ಎಕರೆಗೆ 2ರಿಂದ 2.5 ಕೋಟಿಯಷ್ಟು ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಬಿಡದಿಯನ್ನು ಭವಿಷ್ಯದ AI ಮತ್ತು ತಂತ್ರಜ್ಞಾನ ಕೇಂದ್ರವನ್ನಾಗಿ ರೂಪಿಸುವ ಗುರಿ ಹೊಂದಿದ್ದಾರೆ. ಇನ್ನು ವಿರೋಧ ಪಕ್ಷ ಮತ್ತು HD ಕುಮಾರಸ್ವಾಮಿ ಅವರ ಆರೋಪಗಳೇನೆಂದರೆ ಭೂ ಸ್ವಾಧೀನವನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಭೂ ಕಬಳಿಕೆ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರ ವಿರುದ್ಧ ರೈತರ ಪರ ನಿಂತು ಯೋಜನೆ ವಿರುದ್ಧ ಕಾನೂನು ಹೋರಾಟದ ಭರವಸೆ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ತೀವ್ರವಾಗಿ ವಿವಾದಾತ್ಮಕವಾಗಿದೆ. ಈ ಟೌನ್ಶಿಪ್ ಯೋಜನೆಯಿಂದ ಸರ್ಕಾರ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ರಿಯಲ್ ಎಸ್ಟೇಟ್ ಉದ್ಯಮದಂತೆ ಕೆಲಸ ಮಾಡುತ್ತಿದ್ದು ರೈತರ ಜೀವನದ ಆಧಾರ ಸ್ತಂಭ ಕೃಷಿ ಭೂಮಿಯ ಕಬಳಿಸಿ ಅದರಿಂದ ಹಣ ಮಾಡುವ ತಂತ್ರವೆಂದು ಹೋರಾಟ ನಡೆಸುತ್ತಿದ್ದಾರೆ. ಇವುಗಳೆಲ್ಲದರ ಮಧ್ಯೆ DK ಶಿವಕುಮಾರ್ ಅವರ ನಡೆ ಎಲ್ಲರಿಗೂ ಕೆರಳಿಸುವಂತಿದೆ. DK ಶಿವಕುಮಾರ್ ಅವರು ಸ್ವಕ್ಷೇತ್ರ ಕನಕಪುರದ ಜನರಿಗೆ ಅಂಗೈಗಳ ಜಾಗವನ್ನು ಮಾರಬೇಡಿ, ಚಿನ್ನದ ಬೆಲೆ ಬರುತ್ತೆ ಎಂದು ಕಿವಿಮಾತು ಹೇಳಿ, ಇತ್ತ ಬಿಡದಿ ರೈತರು ಏನೇ ಹೋರಾಟ ಮಾಡಿದರೂ ಜಮೀನನ್ನು ಸ್ವಾಧೀನ ಮಾಡಿಕೊಳ್ಳದೆ ಬಿಡಲ್ಲ ಎಂದು ಮೊಂಡತನದ ಮಾತುಗಳನ್ನು ಆಡುತ್ತಿದ್ದಾರೆ. ಇದು ರೈತ ವರ್ಗದ ಜನರ ಸ್ವಾಭಿಮಾನಕ್ಕೆ ಹಲ್ಲೆ ಮಾಡಿದಂತಾಗಿದೆ. ಹಚ್ಚ ಹಸಿರು ರೇಷ್ಮೆ ಬೆಳೆ, ತೆಂಗು, ಅಡಿಕೆ ತೋಟಗಳು, ಫಲಭರಿತ ಭೂಮಿ ಇವುಗಳನ್ನು ರೈತರು ಮಾರಲು ಸಿದ್ಧರಿಲ್ಲ. ಈ ಫಲಭರಿತ ಭೂಮಿಯನ್ನು ಬರಡು ಭೂಮಿ ಎಂಬಂತೆ ಬಿತ್ತರಿಸುವುದಲ್ಲದೆ ಅಲ್ಲಿ ಬೆಳೆದ ಬೆಳೆ ತಿಂದರೆ ರೋಗ ಬರುತ್ತದೆ ಎಂಬ ಪ್ರಚಾರ ಮಾಡಿ ಜನರ ಮನಸ್ಸಿಗೆ ನೋವುಂಟು ಮಾಡುತ್ತಿದೆ ಸರ್ಕಾರ. ರೈತರಿಗೂ ಸ್ವಾಭಿಮಾನವಿದೆ. ಅವರ ಭೂಮಿ ಮೇಲೆ ಅವರಿಗೆ ಹಕ್ಕಿದೆ. ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕೇ ಹೊರತು ಅವರ ಜಮೀನಿಗೆ ಬೆಲೆ ಕಟ್ಟಬಾರದು ಎಂಬ ತಿಳುವಳಿಕೆ ಸರ್ಕಾರಕ್ಕೆ ಬರಬೇಕಾಗಿದೆ. ರೈತರನ್ನು ಕೆರಳಿಸುವ, ರೈತರನ್ನು ಒಕ್ಕಲೆಬ್ಬಿಸುವ ದುಸ್ಸಾಹಸಕ್ಕೆ ಸರ್ಕಾರ ಕೈ ಹಾಕಬಾರದೆಂದು ಜನರ ಭಾವನಾತ್ಮಕ ನುಡಿಗಳು.